ಬುರ್ಡೆ ಕ್ಯಾಪ್ಟನ್ ತಿಮರೋಡಿಗೆ ಈಗ ಹೈ ಟೆನ್ಷನ್ ಶುರುವಾಗಿದೆ. ಆರ್ಮ್ಸ್ ಆಕ್ಟ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆ. 2 ಬಾರಿ ನೋಟಿಸ್ ಕೊಟ್ಟಿದ್ರು ಠಾಣೆಗೆ ಹಾಜರಾಗಿ ಅಂತೇಳಿ, ಆದರೆ ಹಾಜರಾಗಿಲ್ಲ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿರುವಂತಹ ಮಾಯಚಟಿ ತಿಮರೋಡಿ ಅವರಿಗೆ ಈಗ 3ನೇ ಬಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 29 ಲಾಸ್ಟ್, ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅಂತೇಳಿ 3ನೇ ನೋಟಿಸ್. ಶಸ್ತ್ರಾಸ್ತ್ರ ಆಕ್ಟ್ನ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಹಾಗಾದ್ರೆ ಮಾಯಶೆಟ್ಟಿ ತಿಮರೋಡಿಗೆ ಭಯ ಇದ್ದೇ ಅರೆಸ್ಟ್ ಆಗ್ತೀನಿ ಅಂತೇಳಿ, ಹಾಗಾಗಿ ತಲೆಮರೆಸಿಕೊಂಡಿದ್ದಾರೆ. 3 ದಿನದಲ್ಲಿ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನ ಫಿಕ್ಸ್. ತಿಮರೋಡಿ ಮನೆ ಗೋಡೆಗೆ ನೋಟಿಸ್ ಅಂಟಿಸಿದಂತಹ ಬೆಳ್ತಂಗಡಿ ಪೊಲೀಸರು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಈಗ 3ನೇ ಬಾರಿ ನೋಟಿಸ್ಗೆ ಹಾಜರಾಗ್ತಾರಾ ಇಲ್ವಾ ಕಾದ್ ನೋಡ್ಬೇಕು. 3 ದಿನದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು. ಶಸ್ತ್ರಾಸ್ತ್ರ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ತಿಮರೋಡಿ ಅನ್ನೋದು. ಆ ಸೆಕ್ಷನ್ಗಳನ್ನು ನೋಡಿದಾಗ ನಾನ್ ಬೇಲೆಬಲ್ ಅಫೆನ್ಸ್ ಇರುವಂತ ಹಿನ್ನೆಲೆಯಲ್ಲಿ ಅವರ ಬಂಧನ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, 3ನೇ ನೋಟಿಸ್ ಅನ್ನ ಮನೆ ಗೋಡೆಗೆ ಅಂಟಿಸಿ ಬಂದಿದ್ದಾರೆ. ಒಂದು ವೇಳೆ ಆ ನೋಟಿಸ್ಗೂ ಕೂಡ ಉತ್ತರವನ್ನ ಕೊಡದೆ ಠಾಣೆಗೂ ಹಾಜರಾಗದೆ ಇದ್ರೆ ಏನಾಗುತ್ತೆ? ನಾಗೇಂದ್ರ ಬಾಬು, ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ 3ನೇ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿರುವಂಥದ್ದು. ಅಂದ್ರೆ ಅವರ ಮನೆಗೆ ಹೋಗಿ ಅವರ ಮನೆಯ ಗೋಡೆಗೆ ಅಂಟಿಸಿ ಬಂದಿದ್ದಾರೆ 3ನೇ ನೋಟಿಸ್ ಅನ್ನ. 29ನೇ ತಾರೀಕಿಗೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಅವರು ವಿಚಾರಣೆಗೆ 29ನೇ ತಾರೀಕಿಗೆ ಹಾಜರಾಗದೇ ಇದ್ದಲ್ಲಿ ಅವರನ್ನ ಬಂಧಿಸಿ ಕರೆತರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇದು ಕೊಡ್ತಾ ಇರುವಂಥದ್ದು ಈಗ 3ನೇ ನೋಟಿಸ್. 1ನೇ ನೋಟಿಸ್ ಅನ್ನ ಸೆಪ್ಟೆಂಬರ್ 21ಕ್ಕೆ ನೀಡಿದ್ರು. ಅಂದ್ರೆ ಸೆಪ್ಟೆಂಬರ್ 21ಕ್ಕೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನೋಟಿಸ್ ಅನ್ನು ನೀಡಿದ್ರು. ಅದಕ್ಕೂ ಕೂಡ ಅವರು ಯಾವುದೇ ರೀತಿಯಂತ ಕೇರ್ ಮಾಡದೆ ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ 25ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅನ್ನುವಂಥದ್ದನ್ನ ನೋಟಿಸ್ ಅನ್ನ ನೀಡಲಾಗಿತ್ತು. ಅದು 2ನೇ ನೋಟಿಸ್ ಆಗಿತ್ತು. ಅದಕ್ಕೂ ಕೂಡ ಅವರು ಯಾವುದೇ ರೀತಿಯಾಗಿ ವಿಚಾರಣೆಗೆ ಬಂದು ಹಾಜರಾಗಲಿಲ್ಲ. ಈಗ 3ನೇ ನೋಟಿಸ್ ಅನ್ನ ಬೆಳ್ತಂಗಡಿ ಪೊಲೀಸರು ಅವರ ತಿಮರೋಡಿ ಮನೆಗೆ ತೆರಳಿ ನೀಡುವುದಕ್ಕೆ ಅಂತ ತೆರಳಿದ್ರು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಿಮರೋಡಿ ನಿವಾಸದಲ್ಲಿ ಇಲ್ಲ. ಹೀಗಾಗಿ ಅವರ ಮನೆಯ ಗೋಡೆಗೆ ಅಂಟಿಸಿ ಬಂದಿದ್ದಾರೆ. 29ನೇ ತಾರೀಕಿಗೆ ನೀವು ವಿಚಾರಣೆಗೆ ಹಾಜರು ಆಗಲೇಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನ ನೋಟಿಸ್ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಒಂದು ವೇಳೆ 29ನೇ ತಾರೀಕಿಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಉತ್ತರಿಸದೇ ಇದ್ದಲ್ಲಿ, ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಹಾಜರಾಗದೇ ಇದ್ದಲ್ಲಿ ಅವರನ್ನ ಬಂಧಿಸಿ ಕರೆತರುವಂತಹ ಸಾಧ್ಯತೆ ಕೂಡ ದಟ್ಟ ಆಗಿದೆ. ಯಾಕಂದ್ರೆ ಇದು ಕೊಡ್ತಾ ಇರುವಂಥದ್ದು 3ನೇ ನೋಟಿಸ್. ಅಂದ್ರೆ ಅವರಿಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ತನ್ನ ಮೊಬೈಲ್ ಹಾಗೂ ಕೆಲವೊಂದು ವಸ್ತುಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇದೆ ಅಂತ ಹೇಳಿದ್ದ. ಆ ಬಳಿಕ ತಿಮರೋಡಿ ನಿವಾಸಕ್ಕೆ ಹೋಗಿ ತಲಾಶ್ ಮಾಡಲಾಗಿತ್ತು. ಅಲ್ಲಿ ತಲವಾರು ಜೊತೆಗೆ ಬಂದೂಕು ಕೂಡ ಸಿಕ್ಕಿತ್ತು. ಅದನ್ನು ವಶಪಡಿಸಿಕೊಂಡ SIT ಆ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಲಾಗಿತ್ತು. ಕಂಪ್ಲೇಂಟ್ಗೆ ಆರ್ಮ್ಸ್ ಆಕ್ಟ್ ಅಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ ಈಗ 3ನೇ ನೋಟಿಸ್ ಅನ್ನ ನೀಡಿರುವಂಥದ್ದು. ಅದರ ನಡುವೆ ಅವರು ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಹಾಕಿದ್ದಾರೆ. ಒಟ್ಟು ಈಗ 3ನೇ ನೋಟಿಸ್ ನೀಡಿದ್ದಾರೆ. 3ನೇ ನೋಟಿಸ್ಗೂ ಉತ್ತರಿಸದೇ ಇದ್ದಲ್ಲಿ ಅವರನ್ನ ಬಂಧಿಸಿ ಕರೆತರುವಂತಹ ಸಾಧ್ಯತೆ ಕೂಡ ದಟ್ಟ ಆಗಿದೆ. ಸದ್ಯ ಅವರು ತಿಮರೋಡಿ ನಿವಾಸದಲ್ಲಿ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಗಡೀಪಾರಿನ ಆದೇಶ ಇದೆ, ಮತ್ತೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಪ್ರಕರಣ ಇದೆ. ಹೀಗಾಗಿ 2 ಪ್ರಕರಣಗಳು ಕೂಡ ಬಹಳಷ್ಟು ದೊಡ್ಡ ಪ್ರಕರಣಗಳು. ಹೀಗಾಗಿ ಅದನ್ನ ಎದುರಿಸಲಿಲ್ಲ, ಅಂದ್ರೆ ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ನಡುವೆ ಅವರು ಈಗ ತಿಮರೋಡಿ ನಿವಾಸದಲ್ಲೂ ಕೂಡ ಇಲ್ಲ, ಚಿಕ್ಕಮಗಳೂರು ಅಥವಾ ಬೆಂಗಳೂರಿನಲ್ಲಿ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬೆಳ್ತಂಗಡಿ ಪೊಲೀಸರು ಈಗಾಗಲೇ ಅವರನ್ನ ಹುಡುಕುವುದಕ್ಕೆ ಚಿಕ್ಕಮಗಳೂರು ಮತ್ತು ಬೆಂಗಳೂರಿಗೆ ತೆರಳಿರುವಂತದ್ದು. ಓಕೆ, ಬುರ್ಡೆ ಕ್ಯಾಪ್ಟನ್ ತಿಮರೋಡಿಗೆ ಈಗ ಹೈ ಟೆನ್ಷನ್ ಶುರುವಾಗಿದೆ. ಆರ್ಮ್ಸ್ ಆಕ್ಟ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆ. 2 ಬಾರಿ ನೋಟಿಸ್ ಕೊಟ್ಟಿದ್ರು ಠಾಣೆಗೆ ಹಾಜರಾಗಿ ಅಂತೇಳಿ, ಆದರೆ ಹಾಜರಾಗಿಲ್ಲ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿರುವಂತಹ ಮಾಯಚಟಿ ತಿಮರೋಡಿ ಅವರಿಗೆ ಈಗ 3ನೇ ಬಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 29 ಲಾಸ್ಟ್,
ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅಂತೇಳಿ 3ನೇ ನೋಟಿಸ್. ಶಸ್ತ್ರಾಸ್ತ್ರ ಆಕ್ಟ್ನ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಭಯ ಇದ್ದೆ ಅರೆಸ್ಟ್ ಆಗ್ತೀನಿ ಅಂತೇಳಿ, ಹಾಗಾಗಿ ತಲೆಮರೆಸಿಕೊಂಡಿದ್ದಾರ. 3 ದಿನದಲ್ಲಿ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನ ಫಿಕ್ಸ್. ತಿಮರೋಡಿ ಮನೆ ಗೋಡೆಗೆ ನೋಟಿಸ್ ಅಂಟಿಸಿದಂತಹ ಬೆಳ್ತಂಗಡಿ ಪೊಲೀಸರು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ FIR ದಾಖಲಾಗ್ತಾ ಇದ್ದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ತಲೆ ಮರೆಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಈಗ 3ನೇ ಬಾರಿ ನೋಟಿಸ್ಗೆ ಹಾಜರಾಗ್ತಾರಾ ಇಲ್ವಾ ಕಾದ್ ನೋಡ್ಬೇಕು. 3 ದಿನದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು. ಶಸ್ತ್ರಾಸ್ತ್ರ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ತಿಮರೋಡಿ ಅನ್ನೋದು. ಆ ಸೆಕ್ಷನ್ಗಳನ್ನು ನೋಡಿದಾಗ ನಾನ್ ಬೇಲೆಬಲ್ ಅಫೆನ್ಸ್ ಇರುವಂತ ಹಿನ್ನೆಲೆಯಲ್ಲಿ ಅವರ ಬಂಧನ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, 3ನೇ ನೋಟಿಸ್ ಅನ್ನ ಮನೆ ಗೋಡೆಗೆ ಅಂಟಿಸಿ ಬಂದಿದ್ದಾರೆ. ಒಂದು ವೇಳೆ ಆ ನೋಟಿಸ್ಗೂ ಕೂಡ ಉತ್ತರವನ್ನ ಕೊಡದೆ ಠಾಣೆಗೂ ಹಾಜರಾಗದೆ ಇದ್ರೆ ಏನಾಗುತ್ತೆ? ನಾಗೇಂದ್ರ ಬಾಬು, ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ 3ನೇ ನೋಟಿಸನ್ನು ಸರ್ವ್ ಮಾಡಲಾಗಿರುವಂಥದ್ದು. ಅಂದರೆ ಅವರ ಮನೆಗೆ ಹೋಗಿ ಅವರ ಮನೆಯ ಗೋಡೆಗೆ ಅಂಟಿಸಿ ಬಂದಿದ್ದಾರೆ 3ನೇ ನೋಟಿಸನ್ನು. 29ನೇ ತಾರೀಕಿಗೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನು ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಅವರು ವಿಚಾರಣೆಗೆ 29ನೇ ತಾರೀಕಿಗೆ ಹಾಜರಾಗದೇ ಇದ್ದಲ್ಲಿ ಅವರನ್ನು ಬಂಧಿಸಿ ಕರೆತರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇದು ಕೊಡ್ತಾ ಇರುವಂಥದ್ದು ಈಗ 3ನೇ ನೋಟಿಸ್. 1ನೇ ನೋಟಿಸನ್ನು ಸೆಪ್ಟೆಂಬರ್ 21ಕ್ಕೆ ನೀಡಿದ್ರು. ಅಂದರೆ ಸೆಪ್ಟೆಂಬರ್ 21ಕ್ಕೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನೋಟಿಸನ್ನು ನೀಡಿದ್ರು. ಅದಕ್ಕೂ ಕೂಡ ಅವರು ಯಾವುದೇ ರೀತಿಯಂತ ಕೇರ್ ಮಾಡದೆ ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಬಳಿಕ 25ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅನ್ನುವಂಥದ್ದನ್ನು ನೋಟಿಸನ್ನು ನೀಡಲಾಗಿತ್ತು. ಅದು 2ನೇ ನೋಟಿಸ್ ಆಗಿತ್ತು. ಅದಕ್ಕೂ ಕೂಡ ಅವರು ಯಾವುದೇ ರೀತಿಯಾಗಿ ವಿಚಾರಣೆಗೆ ಬಂದು ಹಾಜರಾಗಲಿಲ್ಲ. ಈಗ 3ನೇ ನೋಟಿಸನ್ನು ಬೆಳ್ತಂಗಡಿ ಪೊಲೀಸರು ಅವರ ತಿಮರೋಡಿ ಮನೆಗೆ ತೆರಳಿ ನೀಡುವುದಕ್ಕೆ ಅಂತ ತೆರಳಿದ್ರು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಿಮರೋಡಿ ನಿವಾಸದಲ್ಲಿ ಇಲ್ಲ. ಹೀಗಾಗಿ ಅವರ ಮನೆಯ ಗೋಡೆಗೆ ಅಂಟಿಸಿ ಬಂದಿದ್ದಾರೆ. 29ನೇ ತಾರೀಕಿಗೆ ನೀವು ವಿಚಾರಣೆಗೆ ಹಾಜರು ಆಗಲೇಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ನೋಟಿಸ್ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಒಂದು ವೇಳೆ 29ನೇ ತಾರೀಕಿಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಉತ್ತರಿಸದೇ ಇದ್ದಲ್ಲಿ, ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಹಾಜರಾಗದೇ ಇದ್ದಲ್ಲಿ ಅವರನ್ನು ಬಂಧಿಸಿ ಕರೆತರುವಂಥ ಸಾಧ್ಯತೆ ಕೂಡ ದಟ್ಟ ಆಗಿದೆ. ಯಾಕಂದರೆ ಇದು ಕೊಡ್ತಾ ಇರುವಂಥದ್ದು 3ನೇ ನೋಟಿಸ್. ಅಂದರೆ ಅವರಿಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದರೆ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ತನ್ನ ಮೊಬೈಲ್ ಹಾಗೂ ಕೆಲವೊಂದು ವಸ್ತುಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇದೆ ಅಂತ ಹೇಳಿದ್ದ. ಆ ಬಳಿಕ ತಿಮರೋಡಿ ನಿವಾಸಕ್ಕೆ ಹೋಗಿ ತಲಾಶ್ ಮಾಡಲಾಗಿತ್ತು. ಅಲ್ಲಿ ತಲವಾರು ಜೊತೆಗೆ ಬಂದೂಕು ಕೂಡ ಸಿಕ್ಕಿತ್ತು. ಅದನ್ನು ವಶಪಡಿಸಿಕೊಂಡ SIT ಆ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಲಾಗಿತ್ತು. ಕಂಪ್ಲೇಂಟ್ಗೆ ಆರ್ಮ್ಸ್ ಆಕ್ಟ್ ಅಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ ಈಗ 3ನೇ ನೋಟಿಸನ್ನು ನೀಡಿರುವಂಥದ್ದು. ಅದರ ನಡುವೆ ಅವರು ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಹಾಕಿದ್ದಾರೆ. ಒಟ್ಟು ಈಗ 3ನೇ ನೋಟಿಸ್ ನೀಡಿದ್ದಾರೆ. 3ನೇ ನೋಟಿಸ್ಗೂ ಉತ್ತರಿಸದೇ ಇದ್ದಲ್ಲಿ ಅವರನ್ನ ಬಂಧಿಸಿ ಕರೆತರುವಂತಹ ಸಾಧ್ಯತೆ ಕೂಡ ದಟ್ಟ ಆಗಿದೆ. ಸದ್ಯ ಅವರು ತಿಮರೋಡಿ ನಿವಾಸದಲ್ಲಿ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಒಂದು ಕಡೆ ಗಡೀಪಾರಿನ ಆದೇಶ ಇದೆ, ಮತ್ತೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಪ್ರಕರಣ ಇದೆ. ಹೀಗಾಗಿ 2 ಪ್ರಕರಣಗಳು ಕೂಡ ಬಹಳಷ್ಟು ದೊಡ್ಡ ಪ್ರಕರಣಗಳು. ಹೀಗಾಗಿ ಅದನ್ನು ಎದುರಿಸಲಿಲ್ಲ, ಅಂದರೆ ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ನಡುವೆ ಅವರು ಈಗ ತಿಮರೋಡಿ ನಿವಾಸದಲ್ಲೂ ಕೂಡ ಇಲ್ಲ, ಚಿಕ್ಕಮಗಳೂರು ಅಥವಾ ಬೆಂಗಳೂರಿನಲ್ಲಿ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬೆಳ್ತಂಗಡಿ ಪೊಲೀಸರು ಈಗಾಗಲೇ ಅವರನ್ನು ಹುಡುಕುವುದಕ್ಕೆ ಚಿಕ್ಕಮಗಳೂರು ಮತ್ತು ಬೆಂಗಳೂರಿಗೆ ತೆರಳಿರುವಂಥದ್ದು. ಓಕೆ, ಥ್ಯಾಂಕ್ ಯು.